ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ, ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಮಠೋದ್ಧಾರದ ಶಿಲ್ಪಿ ಹಾರ್ಕೂಡು ಶ್ರೀ ಕರಬಸಯ್ಯ ಸ್ವಾಮಿ ಉಪ್ಪಿನ ಬೆಟಗೇರಿ ಶ್ರೀ ಹೇಳಿಕೆ. ತಾನು ಉಪವಾಸ ಇದ್ದರೂ ಚಿಂತೆ ಇಲ್ಲ, ಹಾರ್ಕೂಡು ಶ್ರೀಮಠ ಬೆಳೆಯಬೇಕು, ಬೆಳಗಬೇಕು ಎಂದು ಇಡೀ ತಮ್ಮ ಜೀವನವನ್ನೇ ಸವೆಸಿದ ಮಠೋದ್ಧಾರದ ಶಿಲ್ಪಿ ಶ್ರೀ ಕರಬಸಯ್ಯ ಸ್ವಾಮಿ ಹಿರೇಮಠರವರು ಎಂದು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ನುಡಿದರು. ತಾಲೂಕಿನ ಹಾರ್ಕೂಡು ಶ್ರೀಮಠದಲ್ಲಿ ವೇದಮೂರ್ತಿ ಲಿಂಗೈಕ್ಯ ಕರಬಸಯ್ಯ ಸ್ವಾಮಿ ಹಿರೇಮಠರವರ ಪುಣ್ಯ ಸ್ಮರಣೋತ್ಸವ ಸಮಾರಂಭದ ಅಂಗವಾಗಿ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಸಂಗೀತ ದಿನಾಚರಣೆ, ದಶಮಾನೋತ್ಸವ ಹಾಗೂ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಬಾಲ್ಯಾವಸ್ಥೆಯಲ್ಲಿರುವ ಪೂಜ್ಯ ಚನ್ನವೀರ ಶಿವಾಚಾರ್ಯರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹಳ್ಳಿ ಹಳ್ಳಿಗೆ ಓಡಾಡಿ ಭಕ್ತರಿಂದ ಸಂಗ್ರಹಿಸಿದ ದೇಣಿಗೆಯಲ್ಲಿ ನಿತ್ಯ ದಾಸೋಹ ನಡೆಸಿಕೊಂಡು ಮಠವನ್ನು ಇವತ್ತಿನ ಮಟ್ಟಕ್ಕೆ ಎತ್ತರಿಸಿದ ಮಹಾನ್ ತ್ಯಾಗಿ ಜಿ.ವಿ. ಕರಬಸಯ್ಯನವರು. ದೊಡ್ಡ ಸಂಗೀತ ಕಲಾವಿದರಾದ ಕರಬಸಯ್ಯನವರು ತಮ್ಮ ಇಡೀ ಜೀವನವನ್ನೇ ನಾದಮಯಗೊಳಿಸಿಕೊಂಡವರು ಎಂದರು. ಇಂತಹ ಅಪರೂಪದ ನಾದ ತಪಸ್ವಿ ಕರಬಸಯ್ಯನವರ ಹೆಸರಿನಲ್ಲಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಕಲ್ಯಾಣ ಕರ್ನಾಟಕ ಸಂಗೀತ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿಯೊಬ್ಬರು ತಂದೆ ತಾಯಿಗಳಿಗೆ ಅರ್ಥಪೂರ್ಣ ಗೌರವ ಕೊಡಬೇಕು ಎನ್ನುವ ವಾಸ್ತವ ಸಂದೇಶಕ್ಕೆ ಜೀವಂತ ನಿದರ್ಶನವಾಗಿದೆ ಎಂದು ನುಡಿದರು. ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಾಡು ಕಂಡ ಅಪರೂಪದ ಶಿವಾಚಾರ್ಯರು. ಅವರ ಜೀವಿತ ಕಾಲದಲ್ಲಿ ಬದುಕಿರುವ ನಾವುಗಳೇ ಧನ್ಯರು ಎಂದು ಭಾವ ತುಂಬಿ ನುಡಿದರು. ಸಮಾರಂಭದ ಪಾವನ ಸನ್ನಿಧಾನವನ್ನು ಹಾರ್ಕೂಡದ ಪೂಜ್ಯ ಶ್ರೀ ಶೆಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ವಹಿಸಿದ್ದರು. ಆನಂದರಾವ್ ಭೀಮಶಾ ಝಳಕೆ, ಶಂಕರರಾವ್ ಮಾಣಿಕೆ, ಪಂಚಾಕ್ಷರಿ ಹಿರೇಮಠ್, ಗುರುರಾಜ್ ಬಿ ಹಿರೇಮಠ್, ಯೋಗಿರಾಜ್ ಬಿ ಹಿರೇಮಠ್, ಸುಮಂಗಲ ವಿರೂಪಾಕ್ಷಯ್ಯ ಕಿಣಗಿ, ಸುಧಾರಾಣಿ ಮಡಿವಾಳಯ್ಯ, ಕುಪಗೀರ್ ಮಠ ಹಾಗೂ ವಿಜಯಲಕ್ಷ್ಮಿ ಬಸಯ್ಯ, ಆರ್ ಮಠ್, ಶ್ರೀಮತಿ ಊರ್ವಶಿ, ಡಾಕ್ಟರ್ ಚಂದ್ರಮೌಳೇಶ್ವರ್ ಹಿರೇಮಠ್, ಅಲಂ ಪ್ರಭು, ಮಲ್ಲಿನಾಥ್ ಹಿರೇಮಠ್, ಡಾಕ್ಟರ್ ಸುಭದ್ರಾ ಮಲ್ಲಿನಾಥ್ ಹಿರೇಮಠ್, ಗುರುಪಾದಯ್ಯ ಶಿವಶಂಕರಯ್ಯ ಕುಂಬಾರಮಠ್, ಚನ್ನವೀರಯ್ಯ ಶಿವಶಂಕರಯ್ಯ ಕುಂಬಾರಮಠ್, ನರೋಣ ರಾಜ್ಕುಮಾರ್, ಬಸವರಾಜ್ ಹಂಜಿಗೆ, ಪ್ರಭುರಾಜ್ ಕಂಬಳಿಮಠ್, ರವಿಕಾಂತ್ ಗದಗಯ್ಯ ಚಿಟ್ಟೆ, ಚನ್ನವೀರ್ ಗದಗಯ್ಯ ಚಿಟ್ಟೆ, ಶ್ರೀಶೈಲ್ ಗದಗಯ್ಯ ಚಿಟ್ಟೆ ಭಾಗವಹಿಸಿದ್ದರು. ಡಾಕ್ಟರ್ ಶಿವಶಂಕರ್ ಕೊಟ್ನೂರ್ ಪ್ರಾರ್ಥನಾ ಗೀತೆ ಹಾಡಿದರು. ನವಲಿಂಗ್ ಪಾಟೀಲ್ ಸ್ವಾಗತಿಸಿ ನಿರೂಪಣೆ ಮಾಡಿದರು. ಶಾರದಾ ಪೊಲೀಸ್ ಪಾಟೀಲ್ ಆಲೂರ್ ಹಾಗೂ ರತಿಕಾ ಶಿವಕುಮಾರ್ ಚಿತ್ತಾಪುರ್ ಭರತನಾಟ್ಯ ಪ್ರದರ್ಶನ ಮಾಡಿದರು. ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ರವೀಂದ್ರ ಸೋರಗಾಮಿ ಬೆಂಗಳೂರು, ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋರಟ, ಕುಮಾರಿ ರಾಜೇಶ್ರೀ, ದಿಲೀಪ್ ಕುಮಾರ್ ಸ್ವಾಮಿ ರಾಜೇಶ್ವರ್ ಮತ್ತು ಕಾರ್ತಿಕ್ ಸ್ವಾಮಿ ಯಲ್ಲದಗುಂಡಿ, ವಿದ್ಯಾಶ್ರೀ, ದಯಾನಂದ್ ಹಿರೇಮಠ್, ರಾಜ್ಕುಮಾರ್ ಧೂಳಪ್ಪ ಮುಡುಬಿ ಬೆಂಗಳೂರು ಸೇರಿದಂತೆ ನಾಡಿನ 40 ಜನ ಕಲಾವಿದರು ರಾತ್ರಿವಿಡೀ ಸಂಗೀತ ಸೇವೆ ಸಲ್ಲಿಸಿದರು. ವಿಠ್ಠಲ್ ಹೂಗಾರ್ ಸಂಗೀತ ಕಾರ್ಯಕ್ರಮದ ಸಂಚಾಲನೆ ಮಾಡಿದರು. ಬಸವಕಲ್ಯಾಣ ತಾಲೂಕಿನ ಹಾರ್ಕೂಡು ಶ್ರೀಮಠದಲ್ಲಿ ಶ್ರೀ ಕರಬಸಯ್ಯ ಸ್ವಾಮಿ ಹಿರೇಮಠರವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಜರುಗಿದ ಕಲ್ಯಾಣ ಕರ್ನಾಟಕ ಸಂಗೀತ ದಶಮಾನೋತ್ಸವ ಸಮಾರಂಭದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೋರಟ, ವಿಶ್ರಾಂತ ಸಂಗೀತ ಪ್ರಾಧ್ಯಾಪಕರು, ಬಾಗಲಕೋಟ್ ನಾಗಲಿಂಗಯ್ಯ ವಸ್ತ್ರದ ಮಠ, ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರು, ಬೆಂಗಳೂರು ರಾಮಯ್ಯ ಸ್ವಾಮಿ ಐನೋಲಿ ಹಿರಿಯ ಸಂಗೀತ ಕಲಾವಿದರು ಹಾಗೂ ರಾಜ್ಕುಮಾರ್ ಧೂಳಪ್ಪ ಮುಡುಬಿ ಬೆಂಗಳೂರು ಮತ್ತು ಪಂಡಿತ್ ಜಡೇಶ್ ಹೂಗಾರ್ ದೇಸಾಯಿ ಕಲ್ಲೂರ್ ಆಕಾಶವಾಣಿ ಹಾಗೂ ದೂರದರ್ಶನ ಎ ಟಾಪ್ ಗ್ರೇಡ್ ಕಲಾವಿದರು 5 ಮಹನೀಯರಿಗೆ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಪತ್ರ ಹಾಗೂ ತಲಾ 10,000 ರೂಪಾಯಿ ನಗದು ನೀಡಿ ಗೌರವಿಸಿದರು. ಬಸವಕಲ್ಯಾಣ ತಾಲೂಕಿನ ಶ್ರೀ ಕ್ಷೇತ್ರ ಹಾರ್ಕೂಡ್ ಸಂಸ್ಥಾನ ಹಿರೇಮಠದ ಆವರಣದಲ್ಲಿ ಬಸವಕಲ್ಯಾಣದ ರಥ ಮೈದಾನದಲ್ಲಿ ಹಾರ್ಕೂಡ್ ಶ್ರೀಮಠದ ವತಿಯಿಂದ ಜರುಗಲಿರುವ 4ನೇ ಕಾಯಕ ಉತ್ಸವ ಪ್ರಚಾರ ರಥಕ್ಕೆ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಚಾಲನೆ ನೀಡಿದರು. ಮಲ್ಲಿನಾಥ್ ಹಿರೇಮಠ್, ಹಾರ್ಕೂಡ್ ವೀರಣ್ಣ ಶೀಲ್ವಂತ್, ಸೂರ್ಯಕಾಂತ್ ಮಠ್, ರಮೇಶ್ ರಾಜೋಳಿ, ಚನ್ನಬಸಪ್ಪ ಕನಕಪುರ್, ರಾಜ್ಕುಮಾರ್ ಜಾಯೆ, ನಾಗಣ್ಣ ಪಾಟೀಲ್, ರಮೇಶ್ ನಾಗರಳೆ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಫೆಬ್ರವರಿ 7 ಮತ್ತು 8, 2026ರಂದು ಬಸವಕಲ್ಯಾಣದ ರಥ ಮೈದಾನದಲ್ಲಿ 4ನೇ ಕಾಯಕ ಉತ್ಸವ ಜರುಗಲಿದೆ.